टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕನ್ನಡ ನಾಡು ನುಡಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕೆಲ ರಾಜಕೀಯ ವ್ಯಕ್ತಿಗಳು ಮತ್ತು ಸಾಮಾಜಿಕವಾಗಿ ಕೆಲವು ಟೀಕೆ ಟಿಪ್ಪಣಿಗಳು ಬಂದಿವೆ. ಅದರ ಬೆನ್ನಿಗೆ ನಮ್ಮ ಕೊಡಗಿನಲ್ಲಿ CNC ಅಂದರೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ನಂದಿನೇರವಂಡ ನಾಚಪ್ಪ ಅವರು ಒಂದು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಅವರು ಯಾರಿಗೆ ದೂರು ಸಲ್ಲಿಸಿದ್ದಾರೆ, ಏನಂತ ದೂರು ಸಲ್ಲಿಸಿದ್ದಾರೆ, ಇವೆಲ್ಲರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅವರೇ ಈಗ ನಮ್ಮ ಜೊತೆ ಇದ್ದಾರೆ. ನಾಚಪ್ಪನವರು, ಈಗ ರಶ್ಮಿಕಾ ಮಂದಣ್ಣ ಕೊಡಗಿನವರು, ಕರ್ನಾಟಕದವರು, ಇವರ ವಿರುದ್ಧ ಕೆಲ ರಾಜಕೀಯ ಆರೋಪಗಳು ಅಥವಾ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಬಂದಿದೆ. ಇಂಥ ಸಂದರ್ಭದಲ್ಲಿ ನೀವು ಕೆಲವು ದೂರನ್ನು ಕೂಡ ಕೊಟ್ಟಿದ್ದೀರಿ ಅಂತ ಒಂದು ಮಾಹಿತಿ ಬಂದಿದೆ. ಯಾರಿಗೆ ದೂರು ಕೊಟ್ಟಿದ್ದೀರಿ, ಏನಂತ ದೂರು ಕೊಟ್ಟಿದ್ದೀರಿ? ಕೇಂದ್ರ ಗೃಹ ಮಂತ್ರಿಗಳಂತ ಅಮಿತ್ ಶಾ ಮತ್ತು ಕರ್ನಾಟಕದ ಗೃಹ ಮಂತ್ರಿಗಳಂತ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರಿಗೆ ದೂರು ಸಲ್ಲಿಸಿದ್ದೀನಿ. ಯಾಕೆಂತೇಳಿದರೆ ರಶ್ಮಿಕಾ ಮಂದಣ್ಣ ಒಬ್ಬಳು ಪ್ರತಿಭಾವಂತ ನಟಿ. ಒಂದು ಸಣ್ಣ ಸಮುದಾಯ, ಅತ್ಯಂತ ಸಣ್ಣ ಸಮುದಾಯ, ಸೂಕ್ಷ್ಮ ಸಮುದಾಯದ ಕೊಡವ ಸಮುದಾಯದಿಂದ ಎಮರ್ಜ್ ಆಗಿ ರಾಷ್ಟ್ರಮಟ್ಟದಲ್ಲಿ ತನ್ನ ಪ್ರತಿಭೆ ಮತ್ತು ನಿರಂತರ ಪರಿಶ್ರಮದಿಂದ ಎಳೆಯ ಪ್ರಾಯದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಸಲ್ಮಾನ್ ಖಾನ್ರಂಥ ಮೆಗಾ ಸ್ಟಾರ್ಗಳ ಜೊತೆ ಅವಳು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಭಾರತ ಪ್ರಜಾತಂತ್ರ ವ್ಯವಸ್ಥೆ, ಅತ್ಯಂತ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ. ಇಲ್ಲಿ ನಮ್ಮ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಏನಿದೆ, ಅದರಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಆಲೋಚನಾ ಸ್ವಾತಂತ್ರ್ಯ ಪ್ರತಿಯೊಂದು ಕೊಟ್ಟಿದ್ದಾರೆ. ಮತ್ತು ಭಾರತ ಯೂನಿಟಿ ಇನ್ ಡೈವರ್ಸಿಟಿ, ಡೈವರ್ಸಿಟಿ ಇನ್ ಯೂನಿಟಿ, ಅದರ ಆಧಾರದಲ್ಲಿ ನಮ್ಮ ಸೋಷಿಯಲ್ ಮತ್ತು ಇದು ಟೋಟಲ್ ಜಾಗ್ರಫಿಕಲ್ ಫ್ಯಾಬ್ರಿಕ್ ಇರೋದು. ನಾನಾ ಜನಾಂಗ, ನಾನಾ ಸಂಸ್ಕೃತಿ, ನಾನಾ ಧರ್ಮ. ಅವರ ಸಮುದಾಯ ಸಣ್ಣದು ಅಂತ ಹೇಳ್ಕೊಂಡು ಅವ್ರನ್ನ ಎದ್ದುಬದ್ದಾಗಿ ಆಟ ಆಡಿಸ್ಬೇಕು ಅಂತ ಹೇಳ್ಕೊಂಡು ಆ ದುಷ್ಟತನ ಇರಬಾರ್ದು. ಕೆಲವು ಶಾಸಕರು ತಮ್ಮ ಮೂಗಿನ ನೇರಕ್ಕೆ ರಶ್ಮಿಕಾ ನಡೀಲಿಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಎಳೆದಾಡೋದು, ಅವ್ರ ಮೇಲೆ ಒಂದು ಫೋಬಿಯಾ ಕ್ರಿಯೇಟ್ ಮಾಡೋದು, ಒಂಥರ ಸ್ಯಾಡಿಸ್ಟ್ ಪ್ರವೃತ್ತಿ. ಇದು ನಿನ್ನೆ ಮೊನ್ನೆದಲ್ಲ, ಸುಮಾರು ವರ್ಷದಿಂದ ನಡೀತಾ ಇದೆ. ರಶ್ಮಿಕಾ ಮೇಲೆ ಮಾತ್ರ ಅಲ್ಲ, ನಮ್ಮಂಥವ್ರ ಮೇಲೆ ಎಲ್ಲ ಈ ಸಣ್ಣ ಸಮುದಾಯದ ಮೇಲೆ ನಡೀತಾ ಇದೆ.